ಏಲಿಯನ ಪರಿಚಯ. ಜೇಷಾಮ್ ಜಬದೊರೆ. ಅಧ್ಯಾಯ 2. ಗೀಲ್ಯಾದಿನ ಪ್ರವಾಸಿಗಳಲ್ಲಿ ತಿಷ್ಟಿಯನಾದ ಏಲಿಯನು ಅಹಾಬನಿಗೆ, ನಾನು ಸನ್ನಿಧಿ ಸೇವೆ ಮಾಡುತ್ತಿರುವ ಇಸ್ರೇಲ್ ದೇವರಾದ ಯೆಹೋವನ ಆಣೆ, ನಾನು ಸೂಚಿಸಿದ ಹೊರತು ಇಂದಿನ ಕೆಲವು ವರ್ಷಗಳವರೆಗೆ ಮಳೆಯಾಗಲಿ ಮುಂಜಾಗಲಿ ಬೀಳುವುದಿಲ್ಲ ಅಂದನು. 1 ಅರಸು 17:1. ಒಬ್ಬರನ್ನು ಬೇರೆಯವರಿಗೆ ಪರಿಚಯ ಮಾಡಿಕೊಡುವುದು ಲೋಕದ ರೀತಿ. ತಮ್ಮನ್ನು ತಾವೇ ಪರಿಚಯ ಮಾಡಿಕೊಂಡು ಒಳ್ಳೆಯ ಸಂಬಂಧವನ್ನು ಉಂಟು ಮಾಡಿಕೊಳ್ಳುವವರನ್ನು ವ್ಯಾಪಾರದಲ್ಲಿ ಹೆಚ್ಚಾಗಿ ನೋಡಬಹುದು. ಹೆಚ್ಚಾದವರಿಗೆ ಪರಿಚಯವಾಗುವಂತೆ ರಾಜಕೀಯ ನಾಯಕರು ಎಡೆಬಿಡದೆ ದುಡಿಯುತ್ತಾರೆ. ಆತ್ಮೀಯ ರೀತಿಯಲ್ಲಿ ಪ್ರಸಂಗ ಮಾಡುವ ಸೇವಕರನ್ನು ಜನರಿಗೆ ಪರಿಚಯಿಸಿ ಪೀಠಿಕೆಗಾಗಿ ಬೋಧಕರು ಕೆಲವು ಮಾತುಗಳನ್ನು ಆಡುತ್ತಾರೆ. ಅನಂತರ ಆ ಬೋಧಕರಿಗೆ ಪ್ರಸಂಗಿಯವರು ವಂದನೆ ಹೇಳಿ ಹೊಗಳಿ ಮುಗಿಸುತ್ತಾರೆ. ಪರಿಚಯ ಎಂಬ ಹೆಸರಿನಲ್ಲಿ ಒಬ್ಬರನ್ನು ಒಬ್ಬರು ಹೊಗಳಿ ಕಾಕಾ ಹಿಡಿದು ಮಾತಾಡುವ ನಾಟಕದ ಮಾತುಗಳನ್ನು ಬೇರೆ ದಾರಿಯಿಲ್ಲದೆ ವೇದನೆಯಿಂದ ವಿಶ್ವಾಸಿಗಳು ಕೇಳಿಸಿಕೊಳ್ಳುತ್ತಾರೆ. ಉತ್ತಮವಾದ ಸೇವಕನಿಗೆ ಮನುಷ್ಯರ ಹೊಗಳಿಕೆಯ ಪರಿಚಯ ಅವಶ್ಯವಿಲ್ಲ. ಕರ್ತನು ಅವರ ಜೊತೆಯಲ್ಲಿದ್ದಾನೆಂಬುದನ್ನು ಅವರ ಮುಖಭಾವವೇ ನಿರೂಪಿಸುತ್ತದೆ. ಅವನು ಮಾತಾಡುವ ಒಂದೊಂದು ಮಾತುಗಳು ಅದನ್ನು ದೃಢಪಡಿಸುತ್ತದೆ. ಕರ್ತನು ಅವನೊಂದಿಗಿದ್ದು ಅದ್ಭುತಗಳಿಂದ ಅವನು ದೇವರ ಮನುಷ್ಯನೆಂದು ನಿರೂಪಿಸುತ್ತಾನೆ. ಏಲಿಯನಿಗೋ ಯಾವ ಪರಿಚಯವೂ ಆಗಲಿಲ್ಲ. ಯಾರಿಗೂ ತಿಳಿಯದವನಾಗಿ ಬಂದ ಅಗ್ನಿ ಜ್ವಾಲೆಯೇ ಏಲಿಯ. ತಿಷ್ಟಿಯನಾದ ಏಲಿಯ ಎಂದು ಮಾತ್ರವೇ ಏಲಿಯನನ್ನು ಕುರಿತು ಸತ್ಯವೇದವು ಹೇಳುತ್ತದೆ. ಇದರಿಂದ ಅವನು ತಿಷ್ಟಿ ಎಂಬ ಊರಿನವನು ಎಂದು ಮಾತ್ರವೇ ನಮಗೆ ತಿಳಿಯುತ್ತದೆ. ಇದು ಗೀಲ್ಯಾದೆಂಬ ಭಾಗದಲ್ಲಿದೆ. ಏಲಿಯನ ಮೂಲ ಪಿತೃಗಳನ್ನು ಕುರಿತು, ಅವನ ವಂಶಾವಳಿಯನ್ನು ಕುರಿತು, ಅವನ ತಂದೆ ತಾಯಿಯನ್ನು ಕುರಿತು ಯಾವ ವಿವರವೂ ಇಲ್ಲ. ಏಲಿಯನು ಕುಟುಂಬಸ್ಥನೋ ಇಲ್ಲವೋ ಎಂಬುದನ್ನು ಕುರಿತು ಯಾವ ವಿಧವಾದ ಪರಿಚಯವೂ ನಮಗಿಲ್ಲ. ಯಾಕೋಬನು ತನ್ನ ಪತ್ರಿಕೆಯಲ್ಲಿ ಏಲಿಯನನ್ನು ಕುರಿತು ಬರೆಯುವಾಗ ನಮ್ಮಂಥ ಸ್ವಭಾವವುಳ್ಳವನಾಗಿದ್ದನು ಎಂದು ಮಾತ್ರವೇ ಪರಿಚಯಿಸಿದ್ದಾನೆ. ನಮ್ಮಂಥ ಸ್ವಭಾವವುಳ್ಳವನು. ಎಂಥ ಸರಳವಾದ ಪರಿಚಯ! ನಮ್ಮಂಥ ಸ್ವಭಾವವುಳ್ಳವನು ಕರ್ತನಿಗಾಗಿ ಎಂಥ ದೊಡ್ಡ ಕಾರ್ಯಗಳನ್ನು ಮಾಡಿದನು ಎಂದು ತಿಳಿಯುವಾಗ ನಾವು ಕರ್ತನಿಗಾಗಿ ಅಗ್ನಿಜ್ವಾಲೆಯಾಗಿರಲು ಸಾಧ್ಯ ಎಂಬ ನಂಬಿಕೆ ಹುಟ್ಟುತ್ತದೆ. ಮೋಶೆ ಬೆಳೆದು ದೊಡ್ಡವನಾದಾಗ ತಾನು ಫರೋಹನ ಕುಮಾರ್ತೆಯ ಮಗನು ಎಂದು ಪರಿಚಯಿಸುವುದನ್ನು ತಿರಸ್ಕರಿಸಿದನು. ದೇವರ ಮಕ್ಕಳ ಜೊತೆಗೆ ಬಾಧೆಗಳನ್ನು ಅನುಭವಿಸುವವನು ಎಂಬ ಪರಿಚಯವನ್ನೇ ಆಶಿಸಿದನು. ಸತ್ಯವೇದವು ಹೇಳುತ್ತದೆ. ಇಬ್ರಿಯ 11:25-26 ಓದಿರಿ. ದೇವರ ಮಗುವೆ, ನೀನು ಯಾವ ವಿಧವಾದ ಪರಿಚಯವನ್ನು ಇಷ್ಟಪಡುತ್ತೀ ಎಂದು ಯೋಚಿಸು. ಕ್ರಿಸ್ತನಿಗಾಗಿ ಶಕ್ತಿಯುತವಾಗಿ ಪ್ರಕಾಶಿಸಿದ ಒಬ್ಬ ದೇವಸೇವಕರು ಕಮ್ಯುನಿಸ್ಟ್ ದೇಶದಲ್ಲಿ ಸೆರೆ ಹಿಡಿಯಲ್ಪಟ್ಟರು. ಸೆರೆಮನೆ ಜೀವಿತವು ದಂಡನೆಯಾಗಿ ಕೊಡಲ್ಪಟ್ಟಿತು. 40 ವರ್ಷಗಳ ಸೆರೆಮನೆ ಜೀವಿತದ ನಂತರ ಬಿಡುಗಡೆಯಾಗಿ ಹೊರಬರಲು ತಿರಸ್ಕರಿಸಿದರು. ಹೊರಗೆ ಬಂದು ಪ್ರಸಿದ್ಧಿ ಹೊಂದುವುದಕ್ಕಿಂತ ಸೆರೆಯ ಬಾಧೆಗಳನ್ನು ಅನುಭವಿಸುತ್ತಾ ಕ್ರಿಸ್ತನಲ್ಲಿ ಐಕ್ಯವಾಗುವುದನ್ನೇ ಇಷ್ಟಪಡುತ್ತೇನೆ. 40 ವರ್ಷಗಳು ನನಗೆ ಸೆರೆಮನೆಯಾಗಿರಲಿಲ್ಲ. ಅದು ಕ್ರಿಸ್ತನೊಂದಿಗೆ ಮಧುಚಂದ್ರ ಹನಿಮೂನನ್ನು ಅನುಭವಿಸಿದೆನೆಂದು ಹೇಳಿದರು. ಕ್ರಿಸ್ತನೊಂದಿಗೆ ಅಧಿಕ ಅನ್ಯೋನ್ಯವಾಗಿದ್ದ ಅಪೊಸ್ತಲನು, ಮಹಿಮೆಯ ಪ್ರಕಟಣೆಗಳನ್ನು ಹೊಂದಿದವನು ಆದ ಯೋಹಾನನು ತನ್ನನ್ನು ಕುರಿತು ಪರಿಚಯಿಸುವಾಗ, ನಿಮ್ಮ ಸಹೋದರನು ಯೇಸುವಿನ ನಿಮಿತ್ತ ಹಿಂಸೆಯಲ್ಲಿಯೂ ರಾಜ್ಯದಲ್ಲಿಯೂ ತಾಳ್ಮೆಯಲ್ಲಿಯೂ ನಿಮ್ಮೊಂದಿಗೆ ಪಾಲುಗಾರನು ಆಗಿರುವ
ಯೆಹೋವನೆಂಬ ನಾನು. ಪ್ರಕಟಣೆ 1:9 ಎಂದು ಗುರುತಿಸಿಕೊಂಡಿದ್ದಾನೆ. ಎಂಥ ಸರಳವಾದ ಪರಿಚಯ! ಅಪೊಸ್ತಲನಾದ ಪೌಲನನ್ನು ಕುರಿತು ಕ್ರಿಸ್ತನು ಅನನೀಯನಿಗೆ ಪರಿಚಯಿಸುವಾಗ ಅವನು ತಾನು ಆರಿಸಿಕೊಂಡ ಸಾಧನವಾಗಿದ್ದಾನೆ. ಅವನು ನನ್ನ ಹೆಸರಿನ ನಿಮಿತ್ತ ಎಷ್ಟು ವೇದನೆ ಅನುಭವಿಸಬೇಕೆಂಬುದನ್ನು ನಾನೇ ಅವನಿಗೆ ತೋರಿಸುವೆನು ಎಂದು ಹೇಳಿದನು. ಅಪೊಸ್ತಲ ಕೃತ್ಯ 9:15-16. ಭೂಪರಲೋಕವನ್ನೆಲ್ಲ ಸೃಷ್ಟಿಸಿದವನು ಮಹಾಮಹಿಮೆಯ ರಾಜನು ಆದ ಕ್ರಿಸ್ತೇಸು ಭೂಮಿಗೆ ಬರಲಿರುವುದನ್ನು ಕರ್ತನು ಯೆಶಾಯ ಪ್ರವಾದಿಯ ಮೂಲಕ ಲೋಕಕ್ಕೆ ಪರಿಚಯಿಸಿದನು. ಯೆಶಾಯ 53ನೇ ಅಧ್ಯಾಯವನ್ನು ಓದಿ ನೋಡಿರಿ. ಕ್ರಿಸ್ತನನ್ನು ಕುರಿತು ಸತ್ಯವೇದ ಹೇಳುತ್ತದೆ, ಪೆಟ್ಟು ತಿಂದವನು, ಕುಗ್ಗಿಸಲ್ಪಟ್ಟವನು. ಎಂಥ ಸರಳವಾದ ಪರಿಚಯ! ದೇವರ ಮಗುವೆ, ನೀನು ಕ್ರಿಸ್ತನಿಗಾಗಿ ಅನುಭವಿಸುವ ಒಂದೊಂದು ಬಾಧೆಗಳಲ್ಲಿಯೂ ಕ್ರಿಸ್ತನು ಸಹ ಭಾಗವಹಿಸುತ್ತಾನೆಂಬುದನ್ನು ಮರೆಯಬೇಡ. ಆ ಬಾಧೆಗಳೇ ನಿನ್ನನ್ನು ಅಗ್ನಿರಥವನ್ನಾಗಿ ಮಾಡುತ್ತದೆ ಎಂಬುದನ್ನು ದೃಢಪಡಿಸಿಕೋ. ಏಲಿಯನು ಕರ್ತನಿಗಾಗಿ ಬಾಧೆಯನ್ನು ಅನುಭವಿಸಲು ಹಿಂಜರಿಯಲಿಲ್ಲ. ತನ್ನನ್ನು ಕುರಿತು ಇನ್ನೂ ಒಂದು ಕಾರ್ಯವನ್ನು ಅವನು ಪರಿಚಯಿಸಲು ಆಶಿಸುತ್ತಾನೆ. ನಾನೊಬ್ಬನೇ ಉಳಿದು ನಿನ್ನನ್ನು ಗೌರವವನ್ನು ಕಾಪಾಡುವುದರಲ್ಲಿ ಆಸಕ್ತನಾಗಿದ್ದೆನು ಎಂದು ತನ್ನ ಪೂರ್ಣ ಜೀವಿತವನ್ನು ಕುರಿತು ತಾನು ಕೊಡಲು ಇಷ್ಟಪಟ್ಟ ಸಾಕ್ಷಿಯಾಗಿತ್ತು. 1ನೇ ಅರಸು 19:10. ಆ ಕಾಲದಲ್ಲಿ ಇಸ್ರಾಯೇಲರಿಗೆ ಕರ್ತನ ಮೇಲೆ ಪ್ರೀತಿಯೋ ಭಕ್ತಿಯೋ ವೈರಾಗ್ಯವೋ ಇರಲಿಲ್ಲ. ಇದನ್ನು ಕುರಿತು ಏಲಿಯನು ಪ್ರಾರ್ಥಿಸುವಾಗ ಹೇಳುತ್ತಾನೆ, ಸೇನಾಧೀಶ್ವರನಾದ ದೇವರೇ, ಕರ್ತನೇ, ಇಸ್ರಾಯೇಲರು ನಿನ್ನ ನಿಬಂಧನೆಯನ್ನು ಮೀರಿದ್ದಾರೆ, ಯಜ್ಞವೇದಿಗಳನ್ನು ಕೆಡವಿ ಹಾಕಿದ್ದಾರೆ, ಪ್ರವಾದಿಗಳನ್ನು ಕತ್ತಿಯಿಂದ ಸಂಹರಿಸಿದ್ದಾರೆ. 1 ಅರಸು 19:10. ಇಸ್ರೇಲ್ ದೇಶದ ಆಡಳಿತವು ಇಜ್ಬೇಲ್ ಎಂಬ ದುಷ್ಟ ರಾಣಿಯ ಕೈಯಲ್ಲಿ ಸಿಕ್ಕಿ ತತ್ತರಿಸಿತು. ಶಿದೋನರ ಅರಸನ ಮಗಳಾದ ಇವಳನ್ನು ಅಹಾಬನು ಮದುವೆ ಮಾಡಿಕೊಂಡು ಬಾಳ್ ದೇವರನ್ನು ಇಸ್ರೇಲ್ ದೇಶದೊಳಗೆ ಸೇರಿಸಿಬಿಟ್ಟನು. ಅವಳ ಆಜ್ಞೆಗಳಿಗೆ ಊರು ಗೊಂಬೆಯಂತೆ ತಲೆ ಆಡಿಸುತ್ತಿದ್ದ ಅರಸನಾದ ಅಹಾಬನು ಸಮರ್ಯದಲ್ಲಿ ಬಾಳ್ ದೇವರಿಗೋಸ್ಕರ ಒಂದು ಗುಡಿಯನ್ನು ಕಟ್ಟಿಸಿ ಅದರಲ್ಲಿ ಯಜ್ಞವೇದಿಯನ್ನು ಮಾಡಿಸಿದನು. ಆ ಸಮಯದಿಂದ ಕರ್ತನ ಪ್ರವಾದಿಗಳು ತಿರಸ್ಕರಿಸಲ್ಪಟ್ಟರು. ಅವರು ಹಿಂಸೆಗೆ ಗುರಿಯಾದರು, ಕೊಲ್ಲಲ್ಪಟ್ಟರು, ದೇಶಭ್ರಷ್ಟರನ್ನಾಗಿ ಮಾಡಿದರು. ಬಾಳನ ಪ್ರವಾದಿಗಳಾದ 450 ಮಂದಿ ಉಲ್ಲಾಸದಿಂದ ರಾಜನ ಅರಮನೆಯಲ್ಲಿ ಅರಸನ ಪಂಕ್ತಿಯಲ್ಲಿ ಆಸೀನರಾಗಿದ್ದರು. ಈ ಸಮಯದಲ್ಲಿ ತಾನೇ ಏಲಿಯನು ಬಹಳ ಭಕ್ತಿ ವೈರಾಗ್ಯದಿಂದ ಬಂದನು. ಅವನ ಹೃದಯ ಅಗ್ನಿಯಿಂದ ಉಕ್ಕಿ ಬರುತ್ತಿತ್ತು. ಅವನ ಹತ್ತಿರ ಆಯುಧಗಳು, ಜನಬಲವು, ಸ್ನೇಹಿತರು ಇರಲಿಲ್ಲ. ಹಣವು, ಐಶ್ವರ್ಯವೂ ಇರಲಿಲ್ಲ. ವಿದ್ಯೆಯು, ಪದವಿಯೂ ಇಲ್ಲ. ಅವನಲ್ಲಿದ್ದದ್ದು ಒಂದೇ ಒಂದು, ಅದು ಕರ್ತನಿಗಾಗಿ ಅವನಿಗಿದ್ದ ಪ್ರೀತಿಯ ವೈರಾಗ್ಯ. ಸತ್ಯವೇದವು ಹೇಳುತ್ತದೆ, ಪ್ರೀತಿಯು ಮರಣದಷ್ಟು ಬಲವಾಗಿದೆ. ಪ್ರೀತಿ ದ್ರೋಹದಿಂದ ಹುಟ್ಟುವ ಮತ್ಸರವು ಪಾತಾಳದಷ್ಟು ಕ್ರೂರ. ಅದರ ಜ್ವಾಲೆಯು ಬೆಂಕಿಯ ಹುರಿ, ಅದು ಕರ್ತನ ರೋಷಾಗ್ನಿಯು. ಪರಮಗೀತ 8:6. ದೇವಮಗುವೆ, ನಿನ್ನ ಹೃದಯದಲ್ಲಿ ಕರ್ತನ ಕುರಿತು ಪ್ರೀತಿ ವೈರಾಗ್ಯವು ಅಗ್ನಿಯಾಗಿ ಹತ್ತಿ ಉರಿಯದಿದ್ದರೆ ಕರ್ತನಿಗಾಗಿ ದೊಡ್ಡ ಕಾರ್ಯಗಳನ್ನು ನಿನ್ನಿಂದ ಮಾಡಿ ನೆರವೇರಿಸಲಾಗದು. ಪ್ರೀತಿಯ ವೈರಾಗ್ಯವು ನಿನ್ನನ್ನು ಆತ್ಮಗಳ ಆದಾಯಕ್ಕೆ ದಾರಿ ತೋರಿಸಲಿ. ದೇಶದ ಮೇಲಿನ ವೈರಾಗ್ಯಕ್ಕಾಗಿ ಎಷ್ಟು ಮಂದಿ ವೀರರು
ಪ್ರಾಣ ತ್ಯಾಗ ಮಾಡಲು ಸಿದ್ಧರಾಗಿದ್ದಾರೆ. ಹಾಗಾದರೆ ನಮಗಾಗಿ ಪ್ರಾಣ ಕೊಟ್ಟ ಕ್ರಿಸ್ತನಿಗಾಗಿ ನಾವು ಎಷ್ಟು ಹೆಚ್ಚಾಗಿ ಭಕ್ತಿ ವೈರಾಗ್ಯವಾಗಿರಬೇಕು. ಅಪೊಸ್ತಲನಾದ ಪೌಲನ ಭಕ್ತಿ ವೈರಾಗ್ಯವನ್ನು ಕುರಿತು ಸತ್ಯವೇದದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಅಪೊಸ್ತಲ ಕೃತ್ಯ 22:8 ಉಪದ್ರವಗಳನ್ನು, ಕಷ್ಟ ಸಂಕಟಗಳನ್ನು, ಹಿಂಸೆಯನ್ನು, ಅನ್ನವಿಲ್ಲದಿರುವುದನ್ನು, ವಸ್ತ್ರವಿಲ್ಲದಿರುವುದನ್ನು, ಗಂಡಾಂತರವನ್ನು ಸಹಿಸಿಕೊಂಡು ಸುವಾರ್ತೆ ಸಾರಲು ಅವರನ್ನು ಪ್ರೇರೇಪಿಸಿದ್ದು ಆ ಭಕ್ತಿ ವೈರಾಗ್ಯವೇ. ದೇವಮಗುವೆ, ನಿನ್ನ ಹೃದಯದಲ್ಲಿಯೂ ಭಕ್ತಿ ವೈರಾಗ್ಯವು ಇರಲಿ. ವಿಲಿಯಂ ಕ್ಯಾರಿ ಎಂಬವರು ಹೇಳಿದಂತೆ ಕರ್ತನಿಗಾಗಿ ದೊಡ್ಡ ಕಾರ್ಯಗಳನ್ನು ಯೋಜನೆ ಹಾಕಿಕೋ. ಕರ್ತನಿಗಾಗಿ ದೊಡ್ಡ ಕಾರ್ಯಗಳನ್ನು ಮಾಡಿ ಮುಗಿಸು. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ, ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ, ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9 13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು
ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.